ಅದನ್ನ ಹೇಳೋದು ನನಗೆ ಸರಿ ಆಗೋಲ್ಲ. ನಾವು ರೈಟಿಂಗ್ ಹಾಕಿ ಕೊಡ್ತೀವಿ, ನೀವು ಏನು ಕೇಳಕ್ ಬಂದ್ರೆ ನನಗೆ ಗೊತ್ತಿದೆ. ಸರ್ ಈಗ ರಾತ್ರಿ ಡಿ ಕೆ ಶಿವಕುಮಾರ್ ಅದನ್ನೇ ರೈಟಿಂಗ್ ಹಾಕಿ ಬರೆದು ಕೊಡ್ತೀವಿ. ಏನಾಯ್ತು, ಎಷ್ಟೊತ್ತು ಕೂತೀವಿ, ಬದರ್ತಿ ರೈಟಿಂಗ್ ಹಾಕಿ ಕೊಡ್ತೀವಿ. ರೈಟಿಂಗ್ನಲ್ಲಿ ಬರೆದು ಸೈನ್ ಮಾಡಿ ಕೊಡ್ತೀವಿ. ಯಾಕಂದ್ರೆ ನಾವೇನಾರು ಆಗಬಾರ್ದು. ನಿಮ್ಮ ಮೇಲೆಗೆ ಸೈನ್ ಮಾಡಿ ಕಳಿಸ್ತೀವಿ. ಅದಕ್ಕೆ ಯಾವ ಸಂದರ್ಭದಲ್ಲಿ ಭೇಟಿ ಆದಿವಿ, ಏನಾದಿವಿ ಅಂತ. ಇಲ್ಲ ಸರ್, ಈಗ ಯಾರೋ ಒಬ್ಬರು ಏನೋ ಆತರ ಮಾಡ್ತಾರ ಅನ್ಬಿಟ್ಟು ನೀವು ಎಲ್ಲರೂ ಅದೇ ತರ ಇಲ್ಲ ಕರೆಕ್ಟ್ ಆಗೋಲ್ಲ ಸರ್. ನಿನ್ನೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿ ಆದಿ ಸಂದರ್ಭ ಹೇಳೋಲ್ಲ ನೀವು. ಭೇಟಿ ಆದಿ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿ ಆದ್ವಿ. ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗೆ ಗೋಸ್ಕರ ಅಲ್ಲ ಅದು. ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ, ವಾಡಿಕೆ. ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ನಮ್ಮ ಬೆಂಬಲವ ಬೇನ ಕೇಳಿದಾರೆ ಸರ್ ಅವರು. ಇಲ್ಲ ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ. ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಸರ್, ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ. ಸೇರ್ಪಡೆ ಆಗಿದ್ದು ಯಾಕೋ ಒಂದು ಅದ್ರ ಮುನ್ಸೂಚನೆ ತರ ಇದೆಯಲ್ಲ ಸರ್. ಇಲ್ಲ ಮಾಲೂರು ಕ್ಷೇತ್ರದ ಅವರು ನಮ್ಮ ಸಂಘಟನೆ ಜೊತೆ ಗುರುಸ್ಕೊಂಡಿರೋ ಅವ್ರು ಮಧ್ಯ ಬಿಟ್ಟು ಹೋಗಿದ್ರು. ಮತ್ತೆ ಅವ್ನು ಕಾಂಗ್ರೆಸ್ ವಾಪಸ್ ತೆಗೆದು ಅಷ್ಟೇ. ಅದೇನು ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಹಳೆ ಚುನಾವಣೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ನು ಕಾಂಗ್ರೆಸ್ ವಾಪಸ್ ತರುವಂತ ಪ್ರಯತ್ನ ಮಾಡಿದ್ರು ಅಷ್ಟೇ. ಸಮ್ಮುಖದಲ್ಲಿ ಸೇರ್ಪಡೆ ಆಗಿದ್ದಾರೆ. ಅಲ್ಲ, ಅವ್ರು ನಮ್ಮ ಸಂಘಟನೆಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ, ಹೀಗಾಗಿ ಶಾಸಕರು ನಮ್ಮ ಥ್ರೂ ಅವ್ರನ್ನ ಸೇರಿಸುವಂತ ಪ್ರಯತ್ನ ಮಾಡಿದಾರೆ. ಓಕೆ, ಥ್ಯಾಂಕ್ ಯು. ಹೇಳಿ. ಮುಖ್ಯಮಂತ್ರಿಗಳ ಮೀಟಿಂಗ್ ಕರೆದಿಲ್ಲ ಸರ್. ಏನು ಫಸ್ಟ್ ಟೈಮ್ ಅನ್ಸುತ್ತೆ ಅಧಿವೇಶನಕ್ಕೆ ಪ್ರಿಪರೇಷನ್ ಸಚಿವರ ಸಭೆ ಯಾವಾಗ್ರೆ ಈ ಸಾರಿ ನಿನ್ನೆ ಕ್ಯಾಬಿನೆಟ್ ಆದ್ಮೇಲೆ ಆದ ತಕ್ಷಣ ಅದೇ ಏನೇನು ಮಾಡಬೇಕು. ಆಮ್ಯಾಗ ಮೇಜ್ ಬಗ್ಗೆ ಸಮಸ್ಯೆ ಇದ್ದಾರೆ. ಬೇರೆ ಸಚಿವರಿಗೆ ಶಾಸಕರಿಗೆ ಇರಬೇಕು ಕಡ್ಡಾಯವಾಗಿ ಅಂತ ಅದನ್ನ ಹೇಳಿದ್ದಾರೆ CM ಅವರು. ಅಪೋಸಿಷನ್ ಅವರು ಅವಿಶ್ವಾಸ ಮಂಡಿಸ್ತೀವಿ ಅಂತ. ಇಲ್ಲ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ಮೊನ್ನೆ ಹೇಳಿದೆ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ನಮ್ಮ ಸಂಖ್ಯೆ ಇದೆ, ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾಯ್ತು ಅಷ್ಟೇ. ಯಾವ್ದ್ರೆ ಇಲ್ಲ, ಅದು ಗೊತ್ತಿಲ್ಲ. ಅದು ಟೆಂಪರನೋ ಪೂರ್ತಿನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅದು ನಾನು ಅವ್ರನ್ನ ಕೇಳ್ಬೇಕು, ಸಂಬಂಧಪಟ್ಟವ್ರನ್ನು. ನಮ್ಮ ರೀತಿಯಲ್ಲಿ ಈಗ ಕದನ ನಿಂತಿದೆ ಅಂತ ನಮ್ಮ ಭಾವನೆ. ಸರ್, ಈಗಲೂ ಕೂಡ ಹೈಕಮಾಂಡ್ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀರಾ ಸರ್? ಏನ್ ಹೇಳಿದ್ರು? ಯಾರೇ ಬದಲಾವಣೆ ವಿಚಾರ ಆಗ್ಬೋದು, ಎಲ್ಲ ಬದ್ಧವಾಗಿರ್ಬೇಕು. ನಾವಲ್ಲ, ನಮ್ಗೆ ಅನ್ವಯಿಸೋದಿಲ್ಲ ಅದು. ನಮಗೆ ಅನ್ವಯಿಸೋದಿಲ್ಲ ಅದು. ಕೆ.ಸಿ. ವೇಣುಗೋಪಾಲ್ ಬಂದ ಸಂದರ್ಭದಲ್ಲಿ ಅವ್ರೇನಾದ್ರು ಒಂದು ಸಂದೇಶ ಏನಾದ್ರು ಕೊಟ್ರ ಸರ್? ಏನೋ ಸಲಹೆಗಳೇನಾದ್ರು ಕೊಟ್ರ? ಅವಾಗ ನಾ ಇರ್ಲಿಲ್ಲ ಅಲ್ಲಿ. ಅವರು ಊಟದ ಸಮಯದಲ್ಲಿ ನಾ ಇರ್ಲಿಲ್ಲ. ಸೊ ನಾವಿನ್ನು ಫಂಕ್ಷನ್ ಅಲ್ಲಿ ಇದ್ವಿ. ಅಲ್ಲಿ ಗೊತ್ತಿಲ್ಲ ಏನ್ ಮಾತುಕತೆ ಆಗಿದೆ, ಇದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಮಂಗಳೂರಲ್ಲಿ ಬೆಳವಣಿಗೆಗೆ ಈಗ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್, ಮಿಥುನ್ ರೈಗೆ ಮತ್ತೆ ಐವನ್ ಡಿಸೋಜಾಗೆ. ಯಾಕ್ರೆ ಪರಸ್ಪರ ಘೋಷಣೆ ಕೂಗಿದ್ರು ಅನ್ನೋ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರ ಮುಂದೆ CM ವಿಚಾರಕ್ಕೆ ಸಂಬಂಧಪಟ್ಟಾಗೆ ಘೋಷಣೆ ಕೂಗಿದ್ರು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ನಾಯಕರುಗಳು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ತಣ್ಣಗ್ ಮಾಡಿದ್ರು. ವರ್ಷಗಳಲ್ಲಿ ಇದು ಇನ್ನೂ ತಣ್ಣಗಾದಂಗೆ ಕಾಣ್ತಾ ಆಗ್ಬಾರ್ದು ಅದು. ಯಾಕಂದ್ರೆ ಇಲ್ಲಿ ನಾವೆಲ್ಲ ಹೈಕಮಾಂಡ್ ಅವ್ರದ್ದು ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಇದ್ದಾಗ ಮತ್ತೆ ನಾವು ಡಿವೈಡ್ ಮಾಡೋದು ಸರಿಯಲ್ಲ. ಪಕ್ಷ ಒಂದೇ ಗಟ್ಟಿಯಾಗಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು.